ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನ್ ಸಮೀನಾ. ಮನೆ ಕುಸಿತ ಕಂಡು ಕವಿಯಾದ್ರು, ಸರ್ಕಾರಿ ಕೆಲಸ ಬೇಡವಾಗಿದ್ರು, IPS ಮಾಡಿದ್ರು, ನಮ್ಮೊಳಗೆ ಇದ್ದು ನಮ್ಮವರಾದ್ರು. ಇದುವೇ ಈ ಹೊತ್ತಿನ ವಿಶೇಷ ಸಿಂಹದ ಹೆಜ್ಜೆ. ಇದು ದಕ್ಷ ಪೊಲೀಸ್ ಅಧಿಕಾರಿಯ ಲೈಫ್ ಸ್ಟೋರಿ. ನಮ್ಮ ರಾಜ್ಯದಲ್ಲಿ ಸೇವೆ ಸಲ್ಲಿಸಿದ ದಂಡನಾಯಕನ ಕಥೆ. UPSC ಪರೀಕ್ಷೆಯ ಅರ್ಜಿಯಲ್ಲಿ ಧರ್ಮ ಅನ್ನೋ ಜಾಗದಲ್ಲಿ ಮಾನವೀಯತೆ ಅಂತ ಬರೆದ ವ್ಯಕ್ತಿ ಅವರು. ಬಸವಣ್ಣನವರ ವಚನಗಳ ಬಗ್ಗೆ ಅಪಾರ ಆಸಕ್ತಿ ಇದೆ. ಅವರೇ ನಿವೃತ್ತ DGP ಅಜಯ್ ಕುಮಾರ್ ಸಿಂಗ್. ಬಾಲ್ಯದ ದಿನಗಳಲ್ಲಿಯೇ ಯಶಸ್ಸಿನ ಮೆಟ್ಟಿಲುಗಳನ್ನು ಏರೋ ಛಲ ಅವರಲ್ಲಿತ್ತು. ಆತನಿಗೆ ಮಾನವೀಯತೆ, ಅಹಿಂಸಾ ಮಾರ್ಗವೆಂದ್ರೆ ತುಂಬಾ ಇಷ್ಟ. ಓದೋದ್ರಲ್ಲೂ ತುಂಬಾನೇ ಫಾಸ್ಟ್. ಒಂದು ಬಾರಿ ಓದಿದ್ರೆ ಸಾಕು, ಇಡೀ ಪಾಠದ ಸಾರಾಂಶವೇ ತಲೆಯಲ್ಲಿ ತುಂಬಿ ಹೋಗ್ತಾ ಇತ್ತು. ಎಸ್, ಇದು ಅಜಯ್ ಕುಮಾರ್ ಸಿಂಗ್ ಅವರ ಬಾಲ್ಯದ ಸ್ಟೋರಿ. ಸಾವಿರದ 1951ರಲ್ಲಿ ಉತ್ತರ ಪ್ರದೇಶದ ಸಿರ್ಸಾಗಂಜ್ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ್ದು ಅಜಯ್ ಕುಮಾರ್ ಸಿಂಗ್ ಅಖಿಲೇಶ್. ಮನೆಯಲ್ಲಿ ತಂದೆ ಹಾಗೂ ಇಬ್ಬರು ಅಣ್ಣಂದಿರು. ಅಕ್ಕ ಓದಿನಲ್ಲಿ ತುಂಬಾ ಮುಂದೆ. ಮನೆಗೆ ನ್ಯೂಸ್ ಪೇಪರ್ಸ್ಗಳು, ದಿನಪತ್ರಿಕೆಗಳು ಒಂದು 6 ಅಟ್ಲೀಸ್ಟ್, ಹಿಂದಿ ಮತ್ತು ಇಂಗ್ಲಿಷ್. ಹಿಂದೂಸ್ತಾನ್ ಟೈಮ್ಸ್ ಅನ್ನು ಜ್ಞಾಪಕಿದೆ ಇಂಗ್ಲೀಷಲ್ಲಿ, ನವಭಾರತ್ ಟೈಮ್ಸ್ ಹಿಂದಿಯಲ್ಲಿ, ದೈನಿಕ್ ಹಿಂದೂಸ್ತಾನ್ ಹಿಂದಿಯಲ್ಲಿ, ಸಾಪ್ತಾಹಿಕ್ ಹಿಂದೂಸ್ತಾನ್ ಅದು ವಾರದ ಪತ್ರಿಕೆ, ಧರ್ಮಯುಗ್ ವಾರದ ಪತ್ರಿಕೆ, ಜ್ಞಾನೋದಯ ಮಾಸಿಕ ಪತ್ರಿಕೆ, ತ್ರಿಪಥಗ ಅದು ಕೂಡ ಒಂದು ಮಾಸಿಕ ಪತ್ರಿಕೆ. ಅದು ಈ ಥರ ಅದು ಬೇಕಾದಷ್ಟು ಬರ್ತಾ ಇತ್ತು. ಅದು ಕೂಡ ಓದಿ ನನಗೆ ಬಹಳ ಸಹಾಯವಾಯಿತು. ವ್ಯಾಸಂಗದ ಜೊತೆಯಲ್ಲಿಯೇ ಹಿಂದಿ ಸಿನಿಮಾ ಹಾಗೂ ಕವನ ಬರೆಯುವ ಹುಚ್ಚು. ಪ್ರಸಿದ್ಧ ಕವಿಗಳ ಪುಸ್ತಕ ಓದುವುದೆಂದರೆ ಅಚ್ಚುಮೆಚ್ಚು. ಶಾಲೆಯಲ್ಲಿ ತನ್ನ ಸಹಪಾಠಿಗಳ ಜೊತೆಯಲ್ಲಿ ಸಮಯವನ್ನ ವ್ಯರ್ಥ ಮಾಡ್ತಾ ಇರಲಿಲ್ಲ. ಹುಡುಗರನ್ನ ಹೋಳಿ ಹಬ್ಬದಲ್ಲಿ ಚುಡಾಯಿಸೋದು ಅಜಯ್ರ ಬಾಲ್ಯದ ಚೇಷ್ಟೆಗಳಾಗಿದ್ದವು. PUC ವ್ಯಾಸಂಗ ಮಾಡ್ತಾ ಇದ್ದ ಸಮಯದಲ್ಲಿ ಸಿರ್ಸಾಗಂಜ್ನಿಂದ ಪಕ್ಕದ ಪಟ್ಟಣಕ್ಕೆ ನಡೆದೇ ಹೋಗಬೇಕಾಗಿತ್ತು. ಆ ಸಮಯದಲ್ಲಿ ಅಜಯ್ರ ಗೆಳೆಯರ ಮನೆಗಳು ಭಾರಿ ಮಳೆಗೆ ಕುಸಿದಿದ್ದವು. ಇದರಿಂದಾಗಿ ಅಜಯ್ರ ಕವಿ ಮನಸ್ಸು ನೊಂದಿತ್ತು. ಆಗ ಅವರು ಇಂಗ್ಲಿಷ್ನಲ್ಲಿ ಕವನವೊಂದನ್ನು ಬರೆದರು. ಅದು ಅವರ ಮೊದಲನೇ ಕವನವಾಗಿತ್ತು. ಅಲ್ಲಿಂದ ಆರಂಭವಾದ ಅವರ ಸಾಹಿತ್ಯದ ಬದುಕು ಇಂದು ಹಲವು ಪುಸ್ತಕಗಳನ್ನು ಹೊರತರುವಲ್ಲಿಗೆ ಬಂದು ನಿಂತಿದೆ. ಕಲಿತಿದ್ದೀವಿ 100 ಮಂದಿಗಳಿಂದ ನಾವು ಕಲಿತಿದ್ದೀವಿ. ಸೊ ಆ ಥರ ಹೇಳುವುದು ಒಬ್ಬರೇ ಅಂತ ಹೇಳೋದು ಬಹಳ ಕಷ್ಟ ಇದೆ. ಬಟ್ ನೋಡಿ, ಕೆಲವು ಸರಿ ನಾವು ಟ್ರೈನ್ನಲ್ಲಿ ಹೋಗ್ತಾ ಇರುವಾಗ, ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಯಾರೋ ಒಬ್ರು ಕೋಪರೇಷನ್ ಇರ್ತಾರೆ. ಏನು ಪರಿಚಯ ನನ್ನ ಹೆಸರು ಗೊತ್ತಿಲ್ಲ ಅವರದ್ದು, ಆದರೆ ಅವರದ್ದು ನಮ್ಮ ಜೊತೆಗೆ ಮಾತು ಅಥವಾ ತಮ್ಮದು ಮಾತು ನೋಡಿದ್ರೆ ಅಲ್ಲಿ ಒಂದು ಬಹಳ ಪ್ರಗಾಢವಾದ ಒಂದು ದರ್ಶನ ಹೇಳ್ಬೋದು ಅಥವಾ ಒಂದು ಮಾತು ಹೇಳ್ಬೋದು, ಬದುಕು ಬಗ್ಗೆ ಬರುತ್ತೆ. ಅಲ್ಲಿ ನಾವು ಕಲ್ತೀವಿ. ಬಟ್ ಆ ಥರ ಇರುತ್ತೆ. ಇವರ ಜೀವನದ ಅತ್ಯಂತ ಮಹತ್ವದ ಘಟ್ಟವೆಂದರೆ ಉತ್ತರ ಪ್ರದೇಶದ ವಿಶ್ವವಿದ್ಯಾನಿಲಯದಲ್ಲಿ BA ವ್ಯಾಸಂಗ ಮುಗಿಸಿದ ಸಂದರ್ಭ. ವ್ಯಾಸಂಗ ಮುಗಿಸಿ ಮನೆಗೆ ಬಂದ ಮಗನನ್ನ ತಂದೆ ಅಮರ್ ಸಿಂಗ್ ಮುಂದೆ ಓದು ಎಂದು ಹೇಳಿದ್ರು. ಆದರೆ ಅಜಯ್ಗೆ ಸರ್ಕಾರಿ ಕೆಲಸಕ್ಕೆ ಹೋಗುವ ಇರಾದೇ ಇರಲಿಲ್ಲ. ಓದು ಎಂದಾಗ ತಂದೆಗೆ ಎದುರು ಮಾತನಾಡಲಿಲ್ಲ. ತಾಯಿಯ ಬಳಿಗೆ ಹೋದ್ರು. ನಾನು ಮುಂದೆ ಓದುತ್ತೇನೆ, ಆದರೆ ಕೆಲಸಕ್ಕೆ ಹೋಗುವುದಿಲ್ಲ ಅಂದುಬಿಟ್ರು. ಕೂಡಲೇ ತಂದೆ ಆತ ಕೆಲಸಕ್ಕೆ ಹೋಗದಿದ್ರೂ ಚಿಂತೆ ಇಲ್ಲ, ಮುಂದೆ ಓದಲು ಹೇಳು ಅಂದ್ರು. ಒಲ್ಲದ ಮನಸ್ಸಿನಲ್ಲಿಯೇ ಅಜಯ್ ತಮ್ಮ ಮುಂದಿನ ವ್ಯಾಸಂಗವನ್ನು ಮುಂದುವರಿಸಲು ಉತ್ತರ ಪ್ರದೇಶ ವಿಶ್ವವಿದ್ಯಾಲಯಕ್ಕೆ ಬಂದರು.
ಅಲ್ಲಿ ಸ್ನೇಹಿತರ ಜೊತೆ ಹಾಸ್ಟೆಲ್ನಲ್ಲಿ ಉಳಿದುಕೊಳ್ಳಬೇಕಾಗಿತ್ತು. ಆಗ ಸಹಪಾಠಿಗಳೆಲ್ಲ ಯುಪಿಎಸ್ಸಿ ಪರೀಕ್ಷೆಗಳನ್ನು ಬರೆಯುತ್ತಿದ್ರು. ಅದರಂತೆ ಅಜಯ್ ಕೂಡ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಧರ್ಮ ಎನ್ನುವ ಕಲಂನಲ್ಲಿ ಮಾನವೀಯತೆ ಅಂತ ಬರೆದಿದ್ರು. ಪ್ರೇರಣೆ ಅಂದ್ರೆ ನಾವು ಬಾಲ್ಯಕಾಲದಿಂದಾನೆ ಕಬೀರ್ ದಾಸ್ ಜಿ ಎಲ್ಲ ಸನಾತನ ಧರ್ಮ, ವಿವೇಕಾನಂದ ಅವರು ಮತ್ತೆ ದಯಾನಂದ ಸರಸ್ವತಿ, ಆರ್ಯ ಸಮಾಜ ಎಲ್ಲ ನೋಡಿ, ಮತ್ತೆ ಇಸ್ಲಾಂ ನಮ್ಮ ಮನೆಯಲ್ಲಿ ನಮ್ಮ ತಾತನ ಕಾಲದಿಂದ ಕುರಾನ್ ಅದು ಕೂಡ ಮತ್ತೆ ಬೈಬಲ್ ಎಲ್ಲ ಇತ್ತು. ಅದು ನೋಡಿ ಮತ್ತೆ ಮಾತಾಡ್ತಾ ಇರುವಾಗ ಇದು ಆ ಥರ ಅದು ಮತ್ತೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಇದು ಪೂಜೆ ವಗೇರ ಆಗ್ತಾ ಇರಲಿಲ್ಲ. ಅದು ಬೇರೆ ಬೇರೆ ಧರ್ಮ ಏನೋ ಅರ್ಥ ಇಲ್ಲ, ಹ್ಯುಮ್ಯಾನಿಟಿ ಇದೆ. ಮತ್ತೆ ನಾನು ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ಒಂದು ಅಸ್ತಿತ್ವವಾದ ಅಂತ ಒಂದು ಫಿಲಾಸಫಿಕಲ್ ಆಲ್ಬರ್ಟ್ ಕಾಮು ಕೂಡ ಇದ್ರು. ಅದರಲ್ಲಿ ಜಿಯಾನ್ ಪಾಲ್ ಸಾರ್ತ್ರ್ ಅವರು ಫ್ರೆಂಚ್ ಅವರು ಫಿಲಾಸಫರ್. ಮತ್ತೆ ಅದೆಲ್ಲ ನೋಡಿ ಹ್ಯುಮ್ಯಾನಿಟಿನೇ ಒಳ್ಳೆ ರಿಲಿಜನ್ ಅಂತ ಹೇಳ್ಬೋದು ಅಂತ ಮನಸ್ಸಿಗೆ ಬಂತು, ಬರೆದಿದೆ. ಯುಪಿಎಸ್ಸಿ ಪರೀಕ್ಷೆ ಬರೆಯುವಾಗ ಹಿಂದಿ ಭಾಷಾ ಪತ್ರಿಕೆಯಲ್ಲಿ ಕಡಿಮೆ ಅಂಕಗಳು ಬಂದಿದ್ದವು. ಆಗ ಬೇಸರ ಮಾಡಿಕೊಂಡ ಅಜಯ್ ಮುಂದಿನ ಪರೀಕ್ಷೆಗಳಿಗೆ ಹಾಜರಾಗದೇ ಇರಲು ನಿರ್ಧರಿಸಿ ತಮ್ಮ ಕೊಠಡಿಯಲ್ಲಿ ಮಲಗಿಬಿಟ್ರು. ಆದರೆ ವಾರ್ಡನ್ ಒತ್ತಾಯಕ್ಕೆ ಪರೀಕ್ಷೆ ಬರೆದ್ರು. ಅದರಲ್ಲಿ ಪಾಸ್ ಕೂಡ ಆದ್ರು. ಸಂದರ್ಶನದ ಪತ್ರ ತೆಗೆದುಕೊಳ್ಳಲೆಂದು ಯುಪಿಎಸ್ಸಿ ಕಚೇರಿಗೆ ಹೋದ್ರು. ಸಂದರ್ಶನದ ದಿನವೇ ಅಜಯ್ರ ಅಣ್ಣನ ಮದುವೆ ನಿಗದಿಯಾಗಿತ್ತು. ಆದ್ದರಿಂದ ನಾನು ಸಂದರ್ಶನಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಬಿಟ್ರು. ಕೂಡಲೇ ಅಧಿಕಾರಿಗಳು ಅಜಯ್ ಕುಮಾರ್ ಅವರನ್ನ ಕನ್ವಿನ್ಸ್ ಮಾಡಲು ಯತ್ನಿಸಿದ್ರು. ಆದರೆ ಅಜಯ್ ಪಟ್ಟು ಬಿಡಲಿಲ್ಲ. ಅಣ್ಣನ ಮದುವೆಗೆ ಹೋಗಲೇಬೇಕು ಅಂತ ಕುಳಿತುಬಿಟ್ರು. ಆಗ ಅಧಿಕಾರಿಗಳು ಮೊದಲು ಸಂದರ್ಶನ ಮುಗಿಸಿ ಕೂಡಲೇ ರೈಲು ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ನೇರವಾಗಿ ನಿಮ್ಮ ಅಣ್ಣನ ಮದುವೆ ನಡೆಯುವ ಕಲ್ಯಾಣ ಮಂಟಪಕ್ಕೆ ಹೋಗಿಬಿಡಿ ಅಂತ ಸಲಹೆ ನೀಡಿದ್ರು. ಅದರಂತೆ ಅಜಯ್ ಮಾಡಿದ್ರು. ಅಜಯ್ 181ನೇ ರ್ಯಾಂಕ್ ಬಂದಿದ್ರು. ಐಪಿಎಸ್ ಅಧಿಕಾರಿಯಾದ ನಂತರ ಅವರು ಮಂಗಳೂರಿಗೆ ಎಸ್ಪಿ ಆಗಿ ನೇಮಕವಾದ್ರು. ಶಿವಮೊಗ್ಗದಲ್ಲೂ ಸೇವೆ ಸಲ್ಲಿಸಿ ಸೈ ಅನಿಸಿಕೊಂಡ್ರು. ಪೊಲೀಸ್ ಇಲಾಖೆಯಲ್ಲಿ ಒಂದೊಂದೇ ಮೆಟ್ಟಿಲುಗಳನ್ನ ಯಶಸ್ವಿಯಾಗಿ ಏರತೊಡಗಿದ್ರು. ಶಿಸ್ತಿನ ಸಿಪಾಯಿಯಾಗಿದ್ರು. ಎಷ್ಟೇ ನೋವು ಬೇಸರಗಳು ಇದ್ರೂ ಅವರು ಸಾರ್ವಜನಿಕವಾಗಿ ಎಂದೂ ತೋರಿಸಿಕೊಂಡವರಲ್ಲ. 1974ರಲ್ಲಿ ಸಿಂಗ್ ಕರ್ನಾಟಕ ಕೇಡರ್ ಐಪಿಎಸ್ ಅಧಿಕಾರಿಯಾಗಿ ಆಯ್ಕೆಯಾದರು. ಮಂಗಳೂರಿಗೆ ಎಎಸ್ಪಿಯಾಗಿ ನೇಮಕಗೊಂಡರು. ತುರ್ತು ಪರಿಸ್ಥಿತಿ ಸಂದರ್ಭ. ತಮ್ಮ ವೃತ್ತಿ ಜೀವನದಲ್ಲಿ ಮೊದಲು ಮಂಗಳೂರಿನ ಹಿರಿಯಡ್ಕ ಸಮೀಪ ಗ್ರಾಮವೊಂದಕ್ಕೆ ಪ್ರಕರಣದ ವಿಚಾರಣೆಗೆ ಹೋಗುವ ಸಂದರ್ಭ. ಆಗ ಪೊಲೀಸ್ ಪೇದೆಯ ಜೊತೆಯಲ್ಲಿ ಆ ಗ್ರಾಮಕ್ಕೆ ತೆರಳಿದ್ರು. ಅಲ್ಲಿ ವಿಚಾರಣೆ ಮುಗಿದ ಕೂಡಲೇ ತನ್ನ ಸೆರಗಿನಿಂದ ಏನೋ ಕೊಡಲು ಮುಂದಾಗಿದ್ದಳು ಒಬ್ಬ ಮುದುಕಿ. ಆಗ ಅಲ್ಲಿದ್ದ ಪೇದೆ, ಏ ಅಮ್ಮ, ಅವರನ್ನು ಯಾರಂತ ತಿಳ್ಕೊಂಡ್ರೆ, ಹಂಗೆಲ್ಲ ಕೊಡಬೇಡ್ರಿ ಅಂದ. ಆಗ ಆಶ್ಚರ್ಯಚಕಿತರಾಗದ ಅಜಯ್ ಅದೇನೆಂದು ವಿಚಾರಿಸಿದಾಗ ಆಕೆ 5 ರೂಪಾಯಿ ಹಣ ನೀಡೋದಕ್ಕೆ ಮುಂದಾಗಿದ್ದು ಗೊತ್ತಾಯ್ತು. ಆಗ ಅದೆಲ್ಲ ನಮಗೆ ಬೇಡ ಅಂದುಬಿಟ್ರು. ಕೂಡಲೇ ಅಜ್ಜಿ ಕಣ್ಣೀರು ತುಂಬಿಕೊಂಡ್ರು. ಅಲ್ಲಿಂದ ಮುಂದೆ ಎಸ್ಪಿಯಾಗಿ ಅಜಯ್ ಕುಮಾರ್ ಸಿಂಗ್ ಶಿವಮೊಗ್ಗಕ್ಕೆ ನೇಮಕಗೊಂಡರು. ಶಿವಮೊಗ್ಗದಲ್ಲಿ ಎಸ್ಪಿ ಆಗಿದ್ದಾಗ ಅಲ್ಲಿ ರೈತರ ಚಳುವಳಿಯನ್ನ ಎದುರಿಸಬೇಕಾಗಿತ್ತು. ಪ್ರೊಫೆಸರ್ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ರೈತ ಚಳುವಳಿ ಉಗ್ರ ರೂಪದಲ್ಲಿ ನಡೆಯುತ್ತಿತ್ತು. ಸುಮಾರು 50,000ದಷ್ಟು ರೈತರು ಪ್ರತಿಭಟನೆ ನಡೆಸಿ ಬಂಧಿತರಾಗಿದ್ರು. ಆದರೆ ಎಲ್ಲರಿಗೂ ಎಸ್ಕಾಟ್ ನೀಡಲು ಪೊಲೀಸರಿಗೆ ಸಮಸ್ಯೆಯಾಗಿತ್ತು. ಈ ಸಮಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಸ್ಪಿ ಆಗಿದ್ದ ಅಜಯ್ ಎಲ್ಲರಿಗೂ ಒಂದು ಮಾತನ್ನ ಹೇಳಿದ್ರು. ನೀವೇ ಸ್ವತಃ ಜೈಲಿಗೆ ಹೋಗಬೇಕು. ನಮ್ಮಲ್ಲಿ ಎಸ್ಕಾಟ್ ನೀಡಲು ಪೊಲೀಸರು ಇಲ್ಲ. ರಾಜ್ಯದಲ್ಲಿ ನಾವು ಹೇಳುವ ಜೈಲುಗಳಿಗೆ ನೀವು ಹೋಗಬೇಕು. ನಿಮ್ಮ ಜೊತೆ 2 ಪೊಲೀಸರನ್ನ ಕಳುಹಿಸುತ್ತೇನೆ. ನೀವು ಒಂದು ವೇಳೆ ಜೈಲಿಗೆ ಹೋಗದೆ ತಪ್ಪಿಸಿಕೊಂಡ್ರೆ ನಿಮ್ಮನ್ನು ಎಲ್ಲಿ ಅಡಗಿದರೂ ಬಿಡಲ್ಲ, ತಂದು 1 ವರ್ಷ ಸೆರೆವಾಸ ಕೊಡಿಸುತ್ತೇನೆ ಅಂದುಬಿಟ್ರು. ಕೂಡಲೇ ರೈತರೆಲ್ಲ ತಾವಾಗಿ ಹೋಗಿ ಜೈಲುಗಳಿಗೆ ಸೇರಿಕೊಂಡ್ರು.
ಚಳವಳಿ ರೈತರ ಚಳವಳಿ, ಅದು ಕೂಡ ಬಹಳ ಉಗ್ರವಾದ ಚಳವಳಿ. ಅಲ್ಲಿ ಹೆಚ್ಚು ಕಡಿಮೆ ಬಹುಶಃ ಶಿವಮೊಗ್ಗನಲ್ಲಿ ಒಂದು 8,000 ರೈತರಿಗೆ ನಾವು ಅರೆಸ್ಟ್ ಮಾಡಿ ಎಲ್ಲಿ ಕಳಿಸಿದ್ದೀವಿ. ಬೆಳಗಾಂ, ಗುಲ್ಬರ್ಗ ಮತ್ತು ಧಾರವಾಡ ಎಲ್ಲ ಕಡೆ ಅವರಿಗೆ ಕಳಿಸುವಾಗ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ಸರಿ 100 ಮಂದಿ, 200 ಮಂದಿ, 500 ಮಂದಿ ಕಳಿಸೋದು. ಅವರಿಗೆ ಸ್ಕೇಲ್ ಪ್ರಕಾರ ಎಸ್ಕಾರ್ಟ್ ಕೊಡಲಿಕ್ಕೆ ಸಾಧ್ಯ. ಅಜಯ್ ಕುಮಾರ್ ಸಿಂಗ್ ಡಿಐಜಿಯಾಗಿ ಬಡ್ತಿ ಹೊಂದಿದ್ರು. ಬೆಂಗಳೂರಿನಲ್ಲಿ ಜಂಟಿ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡರು. ಮೊದಲು ಅವರು ಮಟ್ಟ ಹಾಕಿದ್ದು ಬೆಂಗಳೂರಿನ ರೌಡಿ ಪಡೆಯನ್ನ. ಜೇಡರಹಳ್ಳಿ ಕೃಷ್ಣಪ್ಪ ಸೇರಿದಂತೆ ಹಲವು ರೌಡಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ರು. ಆಗ ಅಜಯ್ಗೆ ಜೀವ ಬೆದರಿಕೆಯೂ ಇತ್ತು. ರಾಜಕಾರಣಿಗಳು ಕೂಡ ಬೆದರಿಕೆ ಹಾಕಿದ್ರು. ಆಗ ಅವರು ಹೇಳಿದ್ದು ಒಂದೇ ಒಂದು ಮಾತು, ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೇವೆ ಅನ್ನೋದು. ಡಾಕ್ಟರ್ ಅಜಯ್ ಮಂಗಳೂರಿನಲ್ಲಿ ಎಎಸ್ಪಿ ಆಗಿದ್ದಾಗಲೇ ಮೈಸೂರಿನಲ್ಲಿ ತರಬೇತಿ ಪಡೆಯುತ್ತಿದ್ರು. ಅದೇ ಸಮಯದಲ್ಲಿ ಕೇರಳದಿಂದ ತಾರಾ ಕೂಡ ಐಎಎಸ್ ಪರೀಕ್ಷೆಗೆ ಬರೆದು 1 ವರ್ಷ ತರಬೇತಿ ಮುಗಿದಿತ್ತು. ಅವರು ವಯಸ್ಸಿನಲ್ಲಿ ಅಜಯ್ ಕುಮಾರ್ ಸಿಂಗ್ಗಿಂತ 1 ವರ್ಷ ದೊಡ್ಡವರು. ಹೀಗಿದ್ದರೂ ಇಬ್ಬರಿಗೆ ಪರಿಚಯವಾಗಿ ಪರಿಚಯ, ಸ್ನೇಹ, ನಂತರ ಪ್ರೀತಿಯಾಯಿತು. ಆ ಬಳಿಕ ಮದುವೆಯಾದ್ರು. ಮಂಗಳೂರಿಗೆ ನೇಮಕವಾದ ಸಂದರ್ಭದಲ್ಲಿ ಇಬ್ಬರು ಸರ್ಕಾರಿ ಅತಿಥಿ ಗೃಹಕ್ಕೆ ಬಾಡಿಗೆ ಕೇವಲ 2.5 ರೂಪಾಯಿಗಳನ್ನು ಪಾವತಿಸಿ ಸರಳ ವಿವಾಹವಾದರು. ಅವರಿಗೆ ಸ್ವಲ್ಪ ನಮ್ಮ CSಗೆ ಬಹುಶಃ ಇಂಟ್ರೋ ಆಗಬೇಕು. ಸಿಂಧುಶ್ರೀ ಅವರು, ಶಿ ಆಲ್ಸೋ ಮ್ಯಾರಿಡ್ ಒನ್ IAS ಆಫೀಸರ್ ಖುಲ್ಲರ್, ಈಗ ಅವ್ರ ಹೆಸರು ಸಿಂಧುಶ್ರೀ ಖುಲ್ಲರ್. ಅವರು ಈ ಥರದ ಜೊತೆಗೆ ಅಲ್ಲಿ ಟ್ರೈನಿಂಗಲ್ಲಿ ಇದ್ದಾಗ ತಾರಾ ಅವರಿಗೆ ಇವತ್ತು ನನಗೆ ಪರಿಚಯ ಆಯಿತು. ಅದೇ ನಂತರ ಮತ್ತೆ ಇದು ಸುಮಾರು 1 ವರ್ಷ ನಂತರ ಮತ್ತೆ ನಮ್ಮದು ಮದುವೆ ಆಯಿತು. ನಾನು ASP ಪಳಂಬೂರು ಇದ್ದಾಗ ಅದು ಮದುವೆ ಆಯಿತು. ಡಾಕ್ಟರ್ ಅಜಯ್ ನಂತರ IG ಹೋಮ್ ಗಾರ್ಡ್ಸ್, COD IDGPಯಾಗಿ ಪೊಲೀಸ್ ಸಿಬ್ಬಂದಿ ನೇಮಕಾತಿ ಕ್ರಮಗಳಲ್ಲಿ ಬದಲಾವಣೆ ತಂದರು. ಪರೀಕ್ಷೆ ಬರೆದ ಕೂಡಲೇ ಉತ್ತರ ಪತ್ರಿಕೆಗಳನ್ನು ಅಭ್ಯರ್ಥಿಗಳ ಕೈಗೆ ನೀಡುವ ಪದ್ಧತಿ ಜಾರಿಗೆ ತಂದರು. ಈ ಪದ್ಧತಿ ದೇಶದ ಹಲವು ರಾಜ್ಯಗಳಲ್ಲಿ ಚಲಾವಣೆಗೆ ಬಂದಿದೆ. ನಂತರ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡರು. ಲೈವ್ ಬ್ಯಾಂಡ್ ಅನ್ನು ನಿಷೇಧಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರು. ಡಿಜಿಪಿ ಮತ್ತು IGPಯಾದ ಅಜಯ್ ಕುಮಾರ್ ಸಿಂಗ್ ಭಾವನಜೀವಿ. ಉತ್ತರ ಪ್ರದೇಶದ ಖಡಕ್ ಕುಟುಂಬದಲ್ಲಿ ಹುಟ್ಟಿದ್ರು. ಮನಸ್ಸು ಮಾತ್ರ ಹೂವಿನಂತಹದ್ದು. ಅವ್ರ ಸೈಡ್ ಕ್ಲಬ್ ಇಷ್ಟ, ಹೆಡ್ ಮಸಾಜ್ ಮಾಡ್ತೀನಿ, ಅವ್ರ ಬಾಡಿಗೆ ಸ್ವಲ್ಪ ಫ್ರೆಶ್ ಮಾಡ್ತೀನಿ. ಅದು ತುಂಬ ಸಂತೋಷ ಅವರಿಗೆ. ನನಗೆ ಅವ್ರು ಏರ್ ಕಟ್ ಬರೋವಾಗ 3 ದಿನಕ್ಕೆ ಮುಂಚೆ ಫೋನ್ ಮಾಡ್ತಾನೆ ಇರ್ತಾರೆ. ಅವಾಗ ಬರ್ತೀವಿ. ಏನಂತಾರೆ ಮಾಡಿ, ರಾಮಕೃಷ್ಣರೇ ಇದ್ದಿದ್ದ ಯಾವಪ್ಪ ಬರ್ಬೇಕು ಅಂತಾರೆ. ಇವಾಗ ಬರ್ತೀನಿ 3-4 ಸಲ ಫೋನ್ ಮಾಡಿ ಬರೋದು ನನಗೆ. ಅವರು ಅವ್ರಿಗೆ ಯಾವ ಟೈಮ್ ಇಷ್ಟ? ಅವ್ರು ಬೆಳಿಗ್ಗೆ ಮಾರ್ನಿಂಗು ಹೇಳ್ಬಿಡ್ತಾರೆ, ಇಲ್ಲ ಈವ್ನಿಂಗ್ ಬರ್ತಾರೆ. ಸ್ವಲ್ಪ ಲೇಟ್ ಆದರೆ ಏನು ಪರವಾಗಿಲ್ಲಪ್ಪ, ಏನು ತೊಂದರೆ ಬೇಡ ಅಂತಾರೆ. ನನಗೆ ಅವ್ರ ಬಗ್ಗೆ ತುಂಬ ಮನಸ್ಸಿಗೆ ತುಂಬಿಡಿದ್ದೆ. ಅವರು ತುಂಬ ಸಿಂಪಲ್ ಮನುಷ್ಯ, ಒಳ್ಳೆ ಗ್ರೇಟ್ ಆಗಿದೆ. ಏನೊಂದು ತೊಂದರೆ ಕೊಡಲ್ಲ, ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಬಹಿರಂಗವಾಗಿ ಭಾವುಕರಾದದ್ದು ಕಡಿಮೆ ಸಂದರ್ಭ. ಶಿಸ್ತಿನ ಸಿಪಾಯಿ. ಎಷ್ಟೇ ನೋವು ಬೇಸರಗಳು ಇದ್ರೂ ಅವರು ಸಾರ್ವಜನಿಕವಾಗಿ ತೋರಿಸಿಕೊಡಲಿಲ್ಲ. ಅಂತಿಮ ದಿನ ಅವರು ಕಚೇರಿಯಲ್ಲಿ ನೂತನ ಡಿಜಿಗೆ ಅಧಿಕಾರ ಹಸ್ತಾಂತರಿಸಿ ಕಚೇರಿಯಿಂದ ಹೊರಬಂದಾಗ ಭಾವುಕರಾದರು. ಸೂರ್ಯ ಮುಳುಗುತ್ತಿದ್ದರೂ ಕಚೇರಿಯ ಸಿಬ್ಬಂದಿ, ಸಾರ್ವಜನಿಕರು ಅವರಿಗೆ ಕಾಯ್ತಾ ಇದ್ರು. ಜನರನ್ನೆಲ್ಲ ಭೇಟಿ ಮಾಡಿ ಕೈಕುಲುಕಿದ್ರು. ಕಳೆದ 40 ವರ್ಷದಿಂದ ಇಲ್ಲಿಯವರೆಗೆ ಡಿಜಿಪಿಗಳಿಗೆ ಬೀಳ್ಕೊಡುಗೆ ಕೊಡ್ತಾ ಇದ್ದಿದ್ದು ಸಂಜೆ 5:30 ಒಳಗೆ. ಜನವರಿ 31ರಂದು ಅಧಿಕಾರ ಹಸ್ತಾಂತರ ಸಂಜೆ 4:30ರಿಂದ ಸಂಜೆ 5:30 ಗಂಟೆಗೆ ಮುಂದೂಡಲ್ಪಟ್ಟಿತು. ಸಂಜೆ 6:30ಕ್ಕೆ ನಿಗದಿತ ಹಸ್ತಾಂತರ ಪ್ರಕ್ರಿಯೆ ಮುಗಿಸಿ ಕೆಳಗೆ ಬಂದ ಸಿಂಗ್ ಗೌರವ ಸ್ವೀಕರಿಸಿದರು.
ನಂತರ ಸಂಪ್ರದಾಯದಂತೆ ತೆರೆದ ವಾಹನದಲ್ಲಿ ನಿಂತುಕೊಳ್ಳಬೇಕು. ಆನಂತರ ಆ ಜೀಪನ್ನ ಸಿಬ್ಬಂದಿ ವರ್ಗದವರು ಮನೆಯವರಿಗೂ ಕೈಯಿಂದ ಎಳೆದುಕೊಂಡು ಹೋಗಿ ಮನೆ ತಲುಪಿಸಿದ್ರು. ಮನೆ ತಲುಪಿದ್ರು ಸಾರ್ವಜನಿಕರು ಸಿಬ್ಬಂದಿ ಮಾತ್ರ ಸಿಂಗ್ರನ್ನ ಬಿಟ್ಟು ಹೊರಡಲು ಮನಸ್ಸಿರಲಿಲ್ಲ. ಸದಾ ಕರ್ತವ್ಯ ನಿಷ್ಠೆಯಿಂದ ಪೊಲೀಸ್ ಇಲಾಖೆಯಲ್ಲಿ ಅವರು ಸೇವೆ ಸಲ್ಲಿಸಿದ್ರು. ಸಿಂಗ್ ಪ್ರಾಮಾಣಿಕ ವ್ಯಕ್ತಿಯಷ್ಟೇ ಅಲ್ಲ, ಆತ ಒಬ್ಬ ಕವಿ ಕೂಡ. ಅವರು ಅಲ್ಲಮ ಪ್ರಭು ಮತ್ತು ಬಸವಣ್ಣನ ವಚನಗಳನ್ನ ಹಿಂದಿಗೆ ಅನುವಾದಿಸಿದ್ದಾರೆ. ಕನ್ನಡದಲ್ಲಿಯೂ ಅಲ್ಲಮ ಪ್ರಭು ಮತ್ತು ಬಸವಣ್ಣನ ವಚನಗಳ ಕುರಿತು ಪುಸ್ತಕವೊಂದನ್ನು ಹೊರತಂದಿದ್ದಾರೆ. ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತಲ್ಲ, ಅದಕ್ಕೋಸ್ಕರ ಕನ್ನಡ ಸಾಹಿತ್ಯ ಬಗ್ಗೆನೇ ಕೇಳ್ಕೊಳ್ಳೋಣ ಅಂತ ಸ್ವತಃ ಸ್ಫೂರ್ತಿ ಒಂದು ಇತ್ತು. ಅದು ಒಂದು. ಎರಡನೇದಾಗಿ ಕೇಳಿಸಕ್ಕೆ ಕನ್ನಡ ಬೇಕೇ ಬೇಕು ಅಂತ ಅರ್ಥವಾಯಿತು ನನಗೆ. ಯಾಕಂದ್ರೆ ಜನರ ಹತ್ರ ಮಾತಾಡಲಿಲ್ಲ ಅಂದ್ರೆ ಏನು, ಹೇಗೆ ಕೆಲಸ ಮಾಡಬೇಕು, ಅದು ಎರಡನೇ. ಮೂರನೇದಾಗಿ ಕನ್ನಡ ಅದು ಒಂದು ಎಕ್ಸಾಮಿನೇಷನ್ ಪಾಸ್ ಮಾಡಬೇಕು ನಾವು KPSC ಇಂದ. ಅದು ಮಾಡಲಿಲ್ಲ ಅಂದ್ರೆ ನಮಗೆ ಪ್ರಮೋಷನ್ ಸಿಗೋದಿಲ್ಲ ಮತ್ತೆ ಇನ್ಕ್ರಿಮೆಂಟ್ ಸಿಗೋದಿಲ್ಲ. ಅದು ಮೂರನೇ ಗೌಡ ನಾನು ಹೇಳ್ಬೋದು. ಅದು ಅಷ್ಟು ಮುಖ್ಯವಾದಲ್ಲ. ಬಟ್ ಇದು ಅದಕ್ಕೋಸ್ಕರ ಸ್ವತಃ ಸ್ಫೂರ್ತಿಯಿಂದ ಯಾವುದು ಕೆಲಸ ಮಾಡಿದರೆ ಕಷ್ಟ ಅನಿಸೋದಿಲ್ಲಲ್ಲ. ತಾಯಿ ನೋಡಿ ಎಷ್ಟು ಕಷ್ಟ ಇದ್ರೇನೆ ಮಕ್ಕಳ ಜೊತೆಗೆ ಏನು ಕಷ್ಟ ಅದೇ ತರ ಅದು ಇದೆ ಅಂತ ಏನು ಕಷ್ಟ. ಸರ್ಕಾರಿ ಕೆಲಸ ಅಂತ ಸಣ್ಣದು ಸಿಕ್ಕಿದ್ರು ಸಾಕು ಕೋಟಿಗಟ್ಟಲೆ ಜೇಬು ಗಳಿಸುವ ಈ ಕಾಲದಲ್ಲಿ ಕೆಲಸ ಬಿಟ್ಟು ಮನೆ ಹೋಗುವಾಗ ಕೇವಲ ಅವರು ದುಡಿದು ಉಳಿಸಿದ ಹಣ ಬಿಟ್ಟರೆ ಬೇರೆ ಒಂದು ನಾಯ ಪೈಸೆಯೂ ಇಲ್ಲ. ಕೇವಲ ಸಂಬಳವನ್ನೇ ನಂಬಿ ತನ್ನ 36 ವರ್ಷಗಳ ಸಾರ್ಥಕ ಸೇವೆ ಮಾಡಿದ ಈ ವ್ಯಕ್ತಿ ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್. ಉಮಾಶಂಕರ್ ಕಾರ್ಯ, TV9 ಬೆಂಗಳೂರು. ಅಜಯ್ ಕುಮಾರ್ ಸಿಂಗ್ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು. ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಕರ್ತವ್ಯದಿಂದಲೇ ಎಲ್ಲರ ಮನಗೆದ್ದವರು. ಖಾಕಿ ಧರಿಸಿದ್ರೆ ಪೊಲೀಸ್ ಅಧಿಕಾರಿ ಎಂದೆನಿಸಿಕೊಂಡವರು ಅಜಯ್ ಕುಮಾರ್ ಸಿಂಗ್. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.